ರೀ ಏನ್ರಿ ಯಾಕೆಲ್ಲ ಮಾತಾಡಿದ್ರಿ? ಏನ್ ಮಾತಾಡಿದ್ರಿ ಅನ್ನೋ ಕಲ್ಪನೆ ಆದ್ರೂ ಇದೆಯಾ ನಿಮಗೆ? ನಾವು ಮದ್ವೆ ಆಗಿ ನಾನು 9 ತಿಂಗಳು ಗರ್ಭಿಣಿ ಆಗಿದ್ದಾಗ ನಿಮ್ ಮನೆಗೆ ಹೋಗಿದ್ವಿ. ಅವ್ರ ಮನೆ ಹೊಸ್ಲು ಕೂಡ ದಾಟಕ್ ಬಿಡ್ಲಿಲ್ಲ ರೀ. ನಾವ್ ರಸ್ತೆಯಲ್ಲಿ ಅನಾಥರಾಗಿ ನಿಂತಿದ್ವಿ. ಆಗ ಯಾರು ಹೇಳಿ ಬಂದಿದ್ದು? ಅಣ್ಣ ರೀ, ನಮ್ಮ ಅಣ್ಣ ತಾನೇ ಬಂದಿದ್ದು. ನಾನಿದ್ದೀನಿ ಅಂತ ಹೇಳಿ ಅವ್ರವ್ರ ಮನೆಗೆ ಕರ್ಕೊಂಡು ಬಂದ್ರು. ಇವತ್ಗೂ ನಾವು ಅವ್ರ ಆಶ್ರಯದಲ್ಲೇ ಇದ್ದೀವಿ ರೀ. ನೀವೇ ಹೇಳಿದ್ದೆ ಸರಿ ಬಿಡಿ. ಅವ್ರ ಹೊಟ್ಟೆ ಊರಿ ಬಂದಿರ್ಬೇಕು. ಕೋಟ್ಯಾಧೀಶ್ವರ ಮನೆ ಸಂಬಂಧ ಅಲ್ವಾ? ಅಸಹ್ಯ ಬಂದಿರ್ಬೇಕು ಅವ್ರಿಗೆ. ಸುಮತಿ, ಏನ್ ಮಾತಾಡ್ತಿದ್ಯಾ? ಸುಮ್ಮನೆ ಭಾವ ನನಗೇನು ಬೇಕಾದ್ರೂ ಬೈಲಿ, ಚಪ್ಪಲಿಲಿ ಬೇಕಾದ್ರೆ ಹೊಡಿಲಿ, ಅವ್ರಿಗೆ ಹಕ್ಕಿದೆ. ನೀವೇನೋ ಕೋಪದಲ್ಲಿ 4 ಮಾತಾಡಿದ್ರಿ ಅನ್ನೋ ಮಾತ್ರಕ್ಕೆ ಅವಳ ಜೀವನ ಹೇಗಾದ್ರೂ ಹೋಗ್ಲಿ ಅಂತ ನಾವು ಬಿಟ್ಬಿಡಕ್ಕಾಗಲ್ಲ. ಇಷ್ಟಕ್ಕೂ ನಾವೆಲ್ಲ ಏನು ಕೇಳಿದ್ವಿ ಹೇಳಿ? ಈ ಸಂಬಂಧ ಬೇಡ ಅಂದ್ವಾ? ಇಲ್ಲ, ಆ ಮನೆ, ಅಲ್ಲಿ ವಾತಾವರಣ, ಆ ಹುಡುಗನ ಬಗ್ಗೆ ತಿಳ್ಕೋಬೇಕು ಅಂತ ಅಷ್ಟೇ ಹೇಳಿದ್ದು. ಅದನ್ನು ಅರ್ಥ ಮಾಡ್ಕೊಳ್ಳದೆ ಅಸೂಯೆ ಅದು ಇದು ಅಂತ ಏನನ್ನ ಮಾತಾಡ್ತಿದ್ದೀರಿ. ನಾನು ತಪ್ಪಾಯ್ತು ಅಂತ ಹೇಳಲ್ಲ ಬಾವ. ನಿಮ್ ಜೊತೆ ವಾದ ಮಾಡೋ ಸಲುಗೆ ಹಕ್ಕು ಎರಡೂ ಇದೆ ನನಗೆ. ಈಗೇನು ಕ್ಷಮೆ ಕೇಳಲೇಬೇಕಾ? ಬೇಡ ಬಾವ, ಇಲ್ಲಿ ಯಾರು ಯಾರ ಕ್ಷಮೆನೂ ಕೇಳೋದು ಬೇಕಾಗಿಲ್ಲ. ನಮಗಾದ್ರೂ ಬೇರೆ ಯಾರಿದ್ದಾರೆ ಹೇಳಿ? ಮಾತಾಡೋಕ್ಕಾಗ್ಲಿ ಬೈಯೋಕ್ಕಾಗ್ಲಿ ನಮ್ಗೆ ನಾವೇ ಅಲ್ವಾ? ಸಿಟಿ ದಾಟೋವರೆಗೂ ಏನೂ ಅನಿಸ್ತಿರ್ಲಿಲ್ಲ, ಆದ್ರೆ ಈಗ ಒಂಥರ ಭಯ ಆಗ್ತಿದೆ. ಯಾಕೆ ಟೆನ್ಷನ್ ನಿಂಗೆ? ತುಮಕೂರ್ಗೆ ಹೋಗ್ತಿದೀವಿ ಅಂತ ಸುಳ್ಳು ಹೇಳಿ ಜನನಿ ಹುಡುಗನ್ ನೋಡೋದಕ್ಕೆ ಮೈಸೂರ್ಗೆ ಹೋಗ್ತಾ ಇದೀವಿ. ತುಮಕೂರು ಇರೋದೇ ಒಂದು ದಿಕ್ಕಾದ್ರೆ ನಾ ಹೋಗ್ತಿರೋದೇ ಒಂದು ದಿಕ್ಕು. ಅಂಕಲ್ಗೆ ಏನಾದ್ರೂ ಗೊತ್ತಾದ್ರೆ ಈ ವಿಷಯ ಅಷ್ಟೇ. ಅದ್ರಲ್ಲೂ ನಾನು ಬೇರೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಅಂಕಲ್ ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಅಂಕಲ್ ಹತ್ರ ಒಳ್ಳೆ ಅನ್ಸ್ಕೊಳ್ಳೋದು ಮುಖ್ಯನಾ ಅಥವಾ ನಮ್ಮ ಜನನಿ ಲೈಫ್ ಮುಖ್ಯನಾ? ಅದು ಸರಿ, ಆದ್ರೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಿರೋ ತರ ಆಗ್ತಿದೆ. ಹಾಗಿದ್ರೆ ನೀನ್ ಇಳ್ದೋಗು, ವಾಪಸ್ ಬಂದ್ಮೇಲೆ ಏನ್ ನಡೀತು ಏನ್ ವಿಷಯ ಅಂತ ಎಲ್ಲ ಹೇಳ್ತೀವಿ. ಯಾ ಯಶ ತುಂಬಿ ಅದ್ ಹೇಗೆ ಜನನಿನ ಒಬ್ಳನ್ನೇ ಬಿಟ್ಟು ಹೋಗೋದು? ನೋಡೋಣ ಅದೇನಾಗುತ್ತೋ ಆಗ್ಲಿ. ಏನ್ ಜನನಿ ಟೆನ್ಷನ್ ಆಗಿದ್ಯಾ ಅನ್ಸುತ್ತೆ? ಏನು ಮಾತಾಡ್ತಾನೆ ಇಲ್ಲ? ಮತ್ತೆ ನಮ್ಗೆ ಹೀಗಾಗ್ತಿದೆ, ಇನ್ನು ಅವಳಿಗೆ ಎಷ್ಟು ಟೆನ್ಷನ್ ಆಗ್ತಿರ್ಬೋದು. ನೋಡು ಜಾನ್, ಇವಾಗ ಹೇಗ್ ಬೇಕಾದ್ರೂ ಇರು. ಅಲ್ಲಿಗೆ ಹೋಗ್ ಬಂದ್ಮೇಲೆ ಬೇಕು ಬೇಡ ಇವೆರಡ್ರಲ್ಲಿ ಒಂದು ಡಿಸೈಡ್ ಮಾಡ್ಕೊ. ನೇರವಾಗಿ ಭೇಟಿ ಮಾಡಿದ್ಮೇಲೆ ಒಂದ್ ಕ್ಲಾರಿಟಿ ಇರ್ಬೇಕು. ಇದು ನಿನ್ ಜೀವನದ ಪ್ರಶ್ನೆ ಜಾನ್. ಫೋಟೋದಲ್ಲಿ ನೋಡಿದ ತಕ್ಷಣ ನನಗೆ ಓಕೆ ಅನ್ನಿಸ್ತು. ಅವ್ನು ನೋಡೋದಕ್ಕೆ ತುಂಬಾ ಸ್ಮಾರ್ಟ್, ಇಂಟೆಲಿಜೆಂಟ್ ಅನ್ಸುತ್ತೆ. ಡೈರೆಕ್ಟ್ ಆಗಿ ಹೋಗಿ ನೋಡಿದ್ಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡು ಜಾನ್, ಮಾತಾಡಿ ಇಷ್ಟ ಆಗದೆ ಹೋದ್ರೆ ಅಲ್ಲೇ ಕಟ್ ಮಾಡ್ಬಿಟ್ಟು ವಾಪಸ್ ಬಾ. ಅಮ್ಮ ಹೇಳಿದ್ರು, ಅಪ್ಪ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಡ್ರ್ಯಾಗ್ ಮಾಡ್ಬೇಡ. ಯಾಕಂದ್ರೆ ಯಾರ್ ಏನೇ ಹೇಳಿದ್ರು ಸಂಸಾರ ಮಾಡೋಳು ನೀನಾಗಿರ್ತೀಯ. ನೋಡು ಜನನಿ, ಇವಳೇನೋ ಹೇಳಿದ್ಲು ಅಂತ ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಡಿಸೈಡ್ ಮಾಡಬೇಡ. ನಿನ್ನ ಮೈಂಡ್ನ ಹಾರ್ಟ್ನ ಫ್ರೀ ಮಾಡ್ಕೊ. ನೀನು ಬೆಳೆದಿದ್ದು ಬೆಂಗಳೂರಲ್ಲಾದ್ರೂ ನಿನ್ನ ಲೈಫ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದು ಮೈಸೂರು, ಮರಿಬೇಡ. ಅಣ್ಣ, ಗುಣಶೇಖರ್ ಅವ್ರ ಮನೆ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ವಾ?
ಗೊತ್ತಿಲ್ಲ ಅಂತೆ. ಬನ್ರು ಕಬ್ನಾಲ್ ಕುಡಿಯೋಣ. ಅಣ್ಣ 4 ಕಬ್ನಾಲು. ಹಾ ಅಲ್ಲ, ಈ ಹುಡ್ಗನ್ ಹೆಂಗ್ ಹುಡ್ಕೋದು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ನಾವು ಕೆಲಸ ಮಾಡೋಣ, ನಾವು ಡೈರೆಕ್ಟ್ ಆಗಿ ಹುಡುಗನ ಮನೆಗೆ ಹೋಗ್ಬಿಡೋಣ. ಸೂಪರ್ ಕಣೋ ನೀನು. ಏನ್ ಜಾನ್, ಹೋಗಣ್ವಾ? ಮನೆಗೆ ಹೋಗಿ ಅತ್ತೆ ಕಾಲಿಡ್ದು ಆಶೀರ್ವಾದ ತಕೊಂಡು ಸೊಸೆಂದ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬರೋಣ. ಏನಂತೀಯ? ಬೇಡಪ್ಪ, ಅದೆಲ್ಲ ಬೇಡ. ಹಾಗಾದ್ರೆ ಇವಾಗ ಏನ್ ಮಾಡೋದು ಅಂತ. ಹೇಗಿದ್ರು ಮೈಸೂರು ಹೋಗ್ತಿದೀವಿ, ಹಾಗೆ ಬೆಟ್ಟಕ್ಕೆ ಹೋಗಣ್ವಾ? ಜನನಿ, ಈಗ ತಾನೇ ಅಮ್ಮನ್ ನೋಡ್ಕೊಂಡ್ ಬಂದಿದ್ಯಾ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಶಕ್ತಿ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ನೇರವಾಗಿ ನೋಡೋಣ ಬಿಡು. ಅದೇನಷ್ಟು ಈಸಿನಾ? ನನ್ಗೇನೋ ತುಂಬಾ ಭಯ ಆಗ್ತಿದೆ. ಏನಾದ್ರೂ ಈ ವಿಷಯ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ. ಜನನಿ, ಏನಾಯ್ತು? ಜನನಿ, ಜನನಿ, ಏನಾಯ್ತು? ಅಲ್ಲಿ ಹೋಗ್ತಿದಾರಲ್ಲ, ಅವರೇ ಗಂಡಿನ ಕಡೆಯವರು, ಹುಡ್ಗನ್ ಅಣ್ಣಂದ್ರು. ಯಾರು? ವೈಟಿನ ಹೋಟೆಲ್ ಇದಲ್ಲ ಅವರ? ಹಾ ಸರಿ, ನೀನ್ ಇಲ್ಲೇ ಇರು, ನಾವ್ ಇಲ್ಲೇ ಇರು. ಬರ್ತೀವಿ. ಬನ್ನಿ. ನಮಸ್ಕಾರ. ಏನೋ ಇದು, ಹಂಗೆಲ್ಲ ಮಾಡಬಾರ್ದು. ಮನುಷ್ಯ ಯಾವತ್ತು ಮನುಷ್ಯನ ಕಾಲು ಹಿಡಿಬಾರ್ದು. ಇನ್ನೊಬ್ಬರ ಮುಂದೆ ಕೈ ಕಟ್ಟಿ ನಿಂತು ಬಿಡು ಬಿಡು. ಇಡೀ ಊರೇ ಹೆಣ್ಮಕ್ಳು ಓದಿಸ್ಬೇಡ ಅಂತ ಹಠ ಮಾಡಿ ನಿಂತ್ಕೊಂಡ್ರುವೆ ನನ್ನ ಮಕ್ಳ ನೀವು ಹಣ ಕೊಟ್ಟು ಓದಿಸಿದ್ರಲ್ಲ, ನಿಜವಾದ ದೇವ್ರು ನೀವೇ ಅಣ್ಣ. ನಾನು ಅಂತೇನಿಲ್ಲ ಕಣೋ, ನಾನು ಅನ್ನೋದು ನಿಮಿತ್ತ, ಎಲ್ಲ ತಾಯಿದ್ದು ಅಷ್ಟೇ. ನಾನು ಏನೇ ಮಾಡಿದ್ರು ಅವಳು ನನ್ನ ಕೈಲಿ ಮಾಡಿಸ್ತಾಳೆ ಅಂತ ಅನ್ಕೊಂಡವ್ ನಾನು. ಏನೇ ಆದ್ರೂ ನಮ್ಮ ಹೆಣ್ಮಕ್ಳು ಓದಿಸಿದ್ದು ನೀವೇ ಅಲ್ವಣ್ಣ. ನಮ್ಮ ಕಣ್ಣಿಗೆ ಕಾಣೋ ದೇವ್ರು ನೀವೇ ಅಣ್ಣ. ಸುಮ್ನಿರಪ್ಪ, ಮಾತೆತ್ತಿದ್ರೆ ಹೆಣ್ಣು ಹೆಣ್ಣು ಅಂತೀಯ. ಓದೋದ್ರಲ್ಲೇನೋ ಹೆಣ್ಣು ಗಂಡು ನೋಡು. ಒಬ್ಬ ಗಂಡು ಮಗ ಓದಿದ್ರೆ ಒಂದು ಮನೆ ಉದ್ಧಾರ ಆಗುತ್ತೆ. ಅದೇ ಒಬ್ಳು ಹೆಣ್ಣು ಮಗಳು ಓದಿದ್ರೆ ಈ ದೇಶನೇ ಉದ್ಧಾರ ಆಗುತ್ತೆ. ಇನ್ನು ಮುಂದೆ ಯಾವತ್ತೂ ಹೆಣ್ಮಕ್ಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬಾರ್ದು. ಹೋಗಿ ಕೆಲಸ ನೋಡ್ತೀನಿ. ಹಲೋ, ಕಾಫಿ ಕುಡಿದು ಹೋಗ್ಬೋದು ಸರ್. ಸಿದ್ದು. ಕಾಫಿ ತಿಂಡಿ ಏನಿದ್ರು ಅವಳ ದರ್ಶನ ಆದ್ಮೇಲೆ ಹೇಳು. ಇವ್ರು ಮಾತಾಡೋದ್ ನೋಡ್ತಿದ್ರೆ ಒಳ್ಳೆ ನಿಮಿಷ ಅನ್ಸುತ್ತೆ. ಇಲ್ಲ ಇಲ್ಲ, ನಾನು ಅಣ್ಣ ಅಮ್ಮನವ್ರ ದರ್ಶನ ಮಾಡಕ್ ಬಂದಿದ್ವಿ. ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ. ನೀವೊಂದು ಕೆಲಸ ಮಾಡು, ನಮ್ಮ ಅಗ್ರಹಾರದ ಹತ್ರ ನಮ್ದು ಇಟ್ಟಿಗೆ ಫ್ಯಾಕ್ಟ್ರಿ ಇದೆಯಲ್ಲ, ನೀನು ಅಲ್ಲಿಗೆ ಹೋಗು. ಅಲ್ಲಿ ನನ್ನ ತಮ್ಮ ಶಕ್ತಿ ಇರ್ತಾನೆ. ಅಲ್ಲೇ 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 ಅಲ್ಲಿ ಹೋಗು. ನನ್ನ ಶಕ್ತಿ ಹತ್ರ ಎಲ್ಲ ಮಾತಾಡಿರ್ತೀನಿ, ಆಯ್ತಾ? ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಏನಾಯ್ತು? ಅದೇ ಅಣ್ಣ, ಲೋಡ್ ಕಳಿಸ್ಬೇಕಾಗಿತ್ತಲ್ಲ, ಅದ್ರ ಬಗ್ಗೆ. ಆಗ್ಲಿ ಪಾಂಡು, ಬರಲಾ? ಮಾ ತಾಯಿ ಎಲ್ಲಾರು ಚೆನ್ನಾಗಿದ್ದೀರಮ್ಮ. ಜಾನ್ ಬಾ. ಹೋದ್ರಾ? ಯಾಕ್ ಜಾನ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವ್ರು ನಮ್ಮನ್ನ ಇಲ್ಲಿ ನೋಡಿ ಅಪ್ಪಂಗೆ ಹೇಳ್ಬಿಟ್ರೆ? ಶಕ್ತಿ ನೋಡಿದ್ಮೇಲೆ ಅಪ್ಪಂಗೆ ಗೊತ್ತಾಗೇ ಆಗತ್ತೆ. ಅದ್ ಬಿಡು, ಇವಾಗ ನಾವು ಇಲ್ಲಿಗೆ ಬಂದಿದ್ರಿಂದ ಒಂದು ಒಳ್ಳೆ ಕೆಲಸ ಆಯ್ತು. ನಿಮ್ ಹುಡುಗ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ನಾವಿವಾಗ ಅಲ್ಲಿಗೆ ಹೋಗ್ತಿದೀವಿ. ಬಾ.
ಜಾನ್ ಫ್ಯಾಕ್ಟ್ರಿ ಅಂದ್ರಲ್ಲ, ಇದು ನೋಡಿದ್ರೆ ಹೆಂಗಿದ್ಯಲ್ಲ. ಎಕ್ಸ್ಕ್ಯೂಸ್ ಮೀ, ಶಕ್ತಿ ಅವರಿದ್ದಾರಾ? ಶಕ್ತಿ ನಾಯಕ್, ಈ ಫ್ಯಾಕ್ಟ್ರಿ ಓನರ್ ನೋಡ್ಬೇಕಿತ್ತು. ಓ ಶಕ್ತಿನ ತೋರಿಸ್ತೀನಿ ಬನ್ನಿ. ಅಲ್ಲಿದ್ದಾರಂತೆ, ಬನ್ನಿ. ಅವರೇ ಶಕ್ತಿ. Hi, I'm Shakti. ಜಾನ್, ಫೋಟೋದಲ್ಲಿದ್ದಿದ್ದು ಇವ್ರೇನಾ? ಅಣ್ಣ ಹುಷಾರ್ ನಿತ್ತಿಗೆ. ಅಣ್ಣ ನಿಮ್ಮನ್ನ ಯಾರನ್ನ ಕರೆದಿದ್ದು? ಯಜಮಾನ್ರೆ, ನಿಮ್ಗೆ ಹೇಳಿದ್ನಲ್ಲ ಅವ್ರನ್ನ ಕರೆಸ್ಬೇಡಿ ಅಂತ. ಅಣ್ಣ ನೀವು ಹೋಗಿ ನೆರಳಲ್ಲಿ ಕೂತ್ಕೊಳ್ಳಿ. ಏನಣ್ಣ ವಯಸ್ಸಾದನ್ನ ಕರಿಬೇಡಿ ಅಂತ ಹೇಳಿದ್ದೀನಿ ತಾನೆ. ಹಾಕಕ್ಕ, ನೀವು ಕುಡಿದ್ರಕ್ಕ? ಜನ ನೀನು ಅದು? ಅಣ್ಣ ನೀವು ಮಾಡ್ತಾರಿ? ಜನನಿಯವರೇ, ಇದೇನಿದು? ನೀವೇನಿಲ್ಲಿ? ನೋಡಿ, ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಿರೋದು, ಆದ್ರೂ ನಿಮ್ಮನ್ನ ಹೇಗೆ ಕಂಡಿಡ್ಬಿಟ್ಟೆ ಅಂತ. ಅಯ್ಯಯ್ಯೋ, ನಾನು ನೋಡಿ ಬಿಸಿಲಲ್ಲಿ ಮಾತಾಡ್ಸ್ತಾ ಇದೀನಿ. ಮಜ್ಜಿಗೆ ಕುಡಿತೀರಾ? ಏಯ್, ಮಜ್ಜಿಗೆ ತಗೊಂಬಾರ, ಹಂಗೆ 2 ಚೇರ್ ತಗೊಂಬಾ. ಬೇಡ ಬೇಡ, ಪರವಾಗಿಲ್ಲ. ನಿಮ್ಮ ಹತ್ರ ಒಂದು 2 ನಿಮಿಷ ಮಾತಾಡ್ಬೇಕಿತ್ತು. ಹಾ, ಮಾತಾಡೋಣ. ಮಜ್ಜಿಗೆ ಕುಡ್ಕೊಂಡೆ ಮಾತಾಡೋಣ. ಅಣ್ಣ ಮಜ್ಜಿಗೆ ತಂದ? ಬೇಡ, 2 ನಿಮಿಷ ಅಷ್ಟೇ, ಈಗಲೇ ಮಾತಾಡಬೇಕು. ಸರಿ, ಮಾತಾಡೋಣ. ಇರ್ಲಿ, ಹೊರಗೆ ಹೋಗಿ ಮಾತಾಡೋಣ. ಹೌದಾ? 1 ನಿಮಿಷ. ಬನ್ನಿ. ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಏನದು? ಅದು ನಿಮ್ಮ ಜೊತೆ ಕ್ಯಾಶುವಲ್ ಆಗಿ ಮಾತಾಡಬೇಕು ಅಂತಲೇ ಬಂದಿದ್ದು. ಆದರೆ ಇಲ್ಲಿ ನಿಮ್ಮನ್ನು ಹೀಗೆ ನೋಡಿದ್ಮೇಲೆ ಮನಸ್ಸಲ್ಲೊಂದು ಪ್ರಶ್ನೆ ಕಾಡ್ತಿದೆ. ಕೇಳ್ಬೋದಾ? ಹಾ, ಕೇಳಿ. ನೀವು ಅಷ್ಟು ದೊಡ್ಡ ಶ್ರೀಮಂತರಾಗಿ ಅಷ್ಟೆಲ್ಲ ಓದಿ ಈ ತರ ಕೆಲಸ ಮಾಡ್ತಿದ್ದೀರಲ್ಲ, ಅದ್ ಹೇಗೆ? ಅಲ್ಲ, ಈಗಿನ ಕಾಲದಲ್ಲಿ ಡಿಗ್ರಿ ಓದಿರೋರೆ ಕೂಲಿ ಕೆಲಸ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನನ್ನಂತವ್ಗೆ ಇಂಥ ಕೆಲಸ ಸಿಕ್ಕಿರೋದು ದೊಡ್ಡ ವಿಷಯನೇ ಅಲ್ವಾ? ನಿಮ್ಮಂತವ್ರಿಗ? ಅಂದ್ರೆ ನೀವು ಡಿಗ್ರಿನೇ ಅಲ್ವಾ ಓದಿರೋದು? ಏನು, ನಾನಾ ಡಿಗ್ರಿನಾ? PUCನೇ ಕಷ್ಟಪಟ್ಟು ಕಂಪ್ಲೀಟ್ ಮಾಡಿದೆ. ಅದು ನಮ್ಮಣ್ಣ ಯಾರ ಹತ್ರನೂ ಏನೋ ಹೇಳ್ತಿ ಪಾಸ್ ಮಾಡಿಸಿದ್ರು. ಡಿಗ್ರಿಗೆ ಅಂತ 4 ದಿನ ಕಾಲೇಜ್ಗೆ ಹೋದೆ. ಹಾಳದು ವಿದ್ಯೆ ತಲೆಗೆ ಹತ್ತಲಿಲ್ಲ. ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಆಮೇಲೆ ನಮ್ಮಣ್ಣ ಈ ಬಿಸ್ನೆಸ್ ನೋಡ್ಕೊಂತಂದ್ರು, ನೋಡ್ಕೋತಾ ಇದೀನಿ. ಅಂದ್ರೆ ಕಾಲೇಜ್ ಡ್ರಾಪ್ ಔಟಾ?
ಡ್ರಾಪ್ ಔಟ್ ಅಂದರೆ ಶಕ್ತಿ ನಾಯಕ್ ಎಷ್ಟು ಸ್ಮಾರ್ಟ್ ಆಗಿದಾರಲ್ವಾ? ನಾಯಕ್ ಕುಟುಂಬಕ್ಕೆ ನೀನು ಮದುವೆ ಮಾಡ್ಕೊಂಡು ಹೋಗೋದ್ರಿಂದ ನಿನ್ನ ಬದುಕು ನಿಜವಾಗಿಯೂ ಚೆನ್ನಾಗಿರುತ್ತಮ್ಮ. PUCನೇ ಕಷ್ಟಪಟ್ಟು ಕಂಪ್ಲೀಟ್ ಮಾಡಿದೆ. ಅದು ನಮ್ಮ ಅಣ್ಣ ಯಾರ ಹತ್ರನೂ ಏನೋ ಹೇಳ್ತಿ ಪಾಸ್ ಮಾಡಿಸಿದ್ರು. ಜನನಿ ಅವರೇ, ಏನ್ ಹೇಳ್ತಿದ್ಯಾ ಜನನಿ? ಕಾಲೇಜ್ ಡ್ರಾಪ್ ಔಟಾ? ಡಬ್ಬ ನನ್ ಮಗ, ಕೆನ್ನೆಗೆ 2 ಪಾಸ್ ಬರ್ಬೇಕಿತ್ತು. ಅಲ್ಲ ಜನನಿ, ಬೇರೆಯವ್ರಿಗೆ ಮೋಸ ಆಗ್ತಿದ್ರೇನೆ ನೀನು ಸುಮ್ಮನೆ ಇರಲ್ಲ. ಅಂಥದ್ರಲ್ಲಿ ಇಲ್ಲಿ ನಿನಗೆ ಮೋಸ ಆಗ್ತಿದೆ. ಅದನ್ನೆಲ್ಲ ನೋಡ್ಕೊಂಡು ನೀನು ಸುಮ್ಮನೆ ಹೇಗೆ ಬಂದೆ? ಇರಿ ಈಗಲೇ ಕನ್ಕ್ಲೂಷನ್ಗೆ ಬರಬೇಡಿ. ಜನನಿ, ಅಲ್ಲಿ ಏನಾಯ್ತು ಕರೆಕ್ಟಾಗಿ ಹೇಳು. ಜನನಿ ಅವರೇ ನಿಂತ್ಕೊಳ್ರಿ. ಜನನಿ ಅವರೇ ನನ್ನ ಮಾತು ಕೇಳಿ. ಜನನಿ ಅವರೇ ನಿಂತ್ಕೊಳ್ಳಿ. ನಿಮ್ಮ ಪಾಡಿಗೆ ನೀವು ಬಂದ್ರಿ, ನನ್ನ ಬಗ್ಗೆ ವಿಚಾರಿಸಿದ್ರಿ. ಈಗ ನೋಡಿದ್ರೆ ಏನು ಹೇಳ್ದೆ ಹಾಗೆ ಓಡ್ತಾ ಇರಾ? ಶಕ್ತಿ, ನಾನು ನಿಮ್ಮ ಪ್ರೊಫೈಲ್ ನೋಡಿದೆ, ಅದ್ರಲ್ಲಿ ಬೇರೆನೇ ಇದೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ತಲೆ ಕೆಳಗಾಗಿದೆ. ನೀವು ಕಾಲೇಜ್ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ. ನನಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು. ನಿಮಗೆ ಗೊತ್ತಿದ್ದಿದ್ರೆ ನೀವು ಬರ್ತಾನೆ ಇಲ್ವಲ್ಲ. ನಮ್ಮ ಅಣ್ಣಂಗೆ ನಾನು ಓದಬೇಕು ಅಂತ ತುಂಬ ಆಸೆ, ಓದಿಸ್ಬೇಕು ಅಂತ ತುಂಬ ಕಷ್ಟನೂ ಪಟ್ಟರು. ಆದರೆ ವಿದ್ಯೆ ತಲೆಗೆ ಹತ್ತಲಿಲ್ಲ. ಇಷ್ಟ ಇಲ್ದಿರೋದನ್ನ ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟ ಇರೋದನ್ನ ಮಾಡೋದು ಒಳ್ಳೇದಲ್ವಾ? ಈ ಇಟ್ಕೆ ಬಿಸ್ನೆಸ್ ಫುಲ್ಲು ನಾನೇ ನೋಡ್ಕೊತೀನಿ. ದಣಿ ಆಗೋನ್ಗೆ ದುಡ್ಡೋದು ಗೊತ್ತಿರಬೇಕು ಅಂತ ಅಣ್ಣ ಹೇಳ್ತಾನೆ. ಅದಕ್ಕೆ ಕೆಲಸಗಾರರ ಜೊತೆ ನಾನೊಬ್ಬ ಕೆಲಸದವನಾಗಿ ಅವ್ರ ಜೊತೆ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಫ್ಯಾಮಿಲಿ ಬಿಸ್ನೆಸ್ ನೋಡಿಕೊಂಡು ಆರಾಮಾಗಿದ್ದೀನಿ. ಈಗ ನೀವು ನೋಡಿದ್ರಲ್ಲ ಆ ಬಿಸ್ನೆಸ್ಸು, ಅದು ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿರೋ ಮೊದಲನೇ ಬಿಸ್ನೆಸ್ಸು. ಆ ಬಿಸ್ನೆಸ್ಸಿಂದನೇ ನಮಗೆ ದುಡ್ಡು ಕಾಸು ಎಲ್ಲ ಬಂದಿದ್ದು. ಇದು ಅದೃಷ್ಟದ ಬಿಸ್ನೆಸ್ಸು. ಅದಕ್ಕೆ ನಮ್ಮ ಅಣ್ಣ ಇದು ನನಗೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ದಾರೆ. ಇದು ಬಿಟ್ಟು ತುಂಬ ಬಿಸ್ನೆಸ್ ಇದೆ, ಆದರೆ ಈ ಬಿಸ್ನೆಸ್ ಅಂದರೆ ನಮ್ಮ ಅಣ್ಣನಿಗೆ ಸೆಂಟಿಮೆಂಟು. ನನಗೆ ಸುಳ್ಳು ಹೇಳೋ ಉದ್ದೇಶ ಇರಲಿಲ್ಲ. ಇದೆಲ್ಲ ನಿಮಗೆ ಗೊತ್ತಿದ್ದು ಒಪ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ. ನಿಮ್ಮ ಹತ್ರ ನಾನೊಂದು ವಿಷಯ ಕೇಳಲ್ಲ? ಹಾಂ ಕೇಳಿ. ಆಗ್ಲಿಂದ ನೀವು ಬರೀ ನಿಮ್ಮ ಅಣ್ಣನ ಬಗ್ಗೆನೇ ಮಾತಾಡ್ತಿದ್ದೀರಾ. ನನ್ನನ್ನು ನೋಡಬೇಕು, ನನ್ನ ಜೊತೆ ಮಾತಾಡಬೇಕು, ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಅರೆ ಇದೇನು ಹೀಗೆ ಕೇಳ್ತಾ ಇರಾ? ನಮ್ಮ ಅಣ್ಣ ನಿಮ್ಮ ಹೆಸರು ಹೇಳಿದ ತಕ್ಷಣ ಇಂಟರ್ನೆಟ್ಟಲ್ಲಿ ನಿಮ್ಮ ಬಗ್ಗೆ ಎಲ್ಲ ಫುಲ್ ಹುಡುಕ್ತೆ. ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದಿರಲ್ಲ, ಇದೆಲ್ಲ ನಾನು ನೋಡಿದೆ. ನೀವು ಕಾಲೇಜ್ ಕಾಂಪಿಟೇಷನಲ್ಲಿ ಭಾಗವಹಿಸಿರೋದು, ನೀವು ಫಸ್ಟ್ ಪ್ರೈಸ್ ಗೆದ್ದಿರೋದು, ನಿಮ್ಮ ಆಸೆನು ಕನಸೇನು ಎಲ್ಲ ಓದಿ ತಿಳ್ಕೊಂಡಿದ್ದೀನಿ. ನನಗಂತೂ ತುಂಬ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಕನಸಿರೋ ಬೆಂಗಳೂರಲ್ಲಿ ಓದಿರೋ ಹುಡುಗಿ ನನ್ನ ಒಪ್ಕೊಂಡಿದ್ದಾಳೆ ಅಂತ ಕೇಳಿದ ತಕ್ಷಣ ನಂಗೆ ಕಾಲು ನೆಲಮೇಲೆ ಇರಲಿಲ್ಲ ಗೊತ್ತಾ? ನಾನು ನಮ್ಮ ಅಣ್ಣಂದಿರು ಚೆನ್ನಾಗಿ ಓದಿಲ್ಲ, ಆದರೆ ನಮ್ಮ ಅತ್ತಿಗೆಂದಿರು ತುಂಬ ಚೆನ್ನಾಗಿ ಓದಿದ್ದಾರೆ. ನಾನು ಮದುವೆ ಆಗೋ ಹುಡುಗಿ ಕೂಡ ಚೆನ್ನಾಗಿ ಓದಿರ್ಬೇಕು ಅನ್ನೋದು ನನ್ನ ಆಸೆ. ನಿಮ್ಮಂಥ ಓದಿರೋ ಹುಡುಗಿನ ಮದುವೆ ಆದರೆ ಜೀವನ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ಒಂದು ನಿಮಿಷ, ನೀವೀಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೀರಾ? ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಈಗಲೂ ಈ ಕ್ಷಣಕ್ಕೂ ನನ್ನ ಮನಸ್ಸಲ್ಲಿ ನನ್ನ ಕರಿಯರ್, ನನ್ನ ಸಾಧನೆ ಮಾತ್ರ ಓಡ್ತಾ ಇದೆ. ನನ್ನ ಲೈಫಲ್ಲಿ ಕರಿಯರ್ ಮಾತ್ರ ಇಂಪಾರ್ಟೆಂಟ್ ಅಂದ್ಕೊಂಡು ಬೆಳೆದೋಳು. ಅಂಥದ್ರಲ್ಲಿ ಅಪ್ಪ ಸಡನ್ ಆಗಿ ಮದುವೆ ಅಂತಂದ್ರು. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಹುಡುಗ ಒಳ್ಳೆಯವನಾದ್ರೆ, ಒಳ್ಳೆ ಕುಟುಂಬದವನಾದ್ರೆ ಒಪ್ಕೊಳ್ಳೇಬೇಕು ಅಂತ ಅಪ್ಪ ನನ್ನ ಮುಂದೆ ರಿಕ್ವೆಸ್ಟ್ ಮಾಡಿದ್ರು. ಅವ್ರಿಗೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ನಿಜ ಬೇರೆನೇ ಇದೆ. ಅಯ್ಯಯ್ಯೋ, ನಾನು ಓದಿಲ್ಲ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ದೇವ್ರನಿಗೂ ನೀವು ಹೇಳೋವರೆಗೂ ನಂಗೆ ಗೊತ್ತೇ ಇರಲಿಲ್ಲ. ಜನನಿಯವರೇ, ನನಗೆ ನಿಮ್ಮ ಥರ ಮೈಕ್ ಮುಂದೆ ನಿಂತು ಮಾತಾಡೋದಕ್ಕೆ ಬರಲ್ಲ, ಆದರೆ ಮನಸ್ಸಿಂದ ಮಾತಾಡೋದಕ್ಕೆ ಬರುತ್ತೆ. ನೀವು ಜೀವನದಲ್ಲಿ ಏನನ್ನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ನಿಮ್ಮ ಆಸೆ ಗುರಿಗೆ ನಾನು ಯಾವತ್ತೂ ಅಡ್ಡ ಬರಲ್ಲ. ನನಗಂತೂ ವಿದ್ಯೆ ಹತ್ತಿಲ್ಲ, ಅದನ್ನ ನೀವು ಸಾಧನೆ ಮಾಡಿದ್ರೆ, ಓದಿದ್ರೆ ನಿಮ್ಮ ಜೊತೆಗೆ ನಾನಿದ್ರೆ ಅದೇ ಹೆಮ್ಮೆ ಅಲ್ವಾ?
ಇಷ್ಟು ಹೇಳಿದ್ಮೇಲೂ ನಮ್ಮ ಮನೆಯವ್ರು ನಿಮಗೆ ಮೋಸ ಮಾಡಿದ್ರು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ನೀವು ಕ್ಷಮೆ ಎಲ್ಲ ಕೇಳಬೇಡಿ. ಎಲ್ಲೋ ಏನೋ ಮಿಸ್ಕಮ್ಯುನಿಕೇಶನ್ ಆಗಿರಬೇಕು. ಅಲ್ಲ ಜನನಿ ಅವರೇ, ನನಗೆ ಒಂದು ವಿಷಯ ಅರ್ಥ ಆಗಿಲ್ಲ. ನಿಮ್ಮಂಥ ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಮೇಲಿರಬೇಕು, ಏನಾದರೂ ಸಾಧಿಸ್ಬೇಕು ಅಂತ ಆಸೆ ಪಡ್ತೀರಾ. ಆದರೆ ಮದುವೆ ವಿಷಯ ಬಂದಾಗ ಮಾತ್ರ ನಿಮಗಿಂತ ಚೆನ್ನಾಗಿ ಓದಿರಬೇಕು ಅಂತ ಹೇಳ್ತೀರಾ. ಯಾಕೀಗೆ? ಅದರಲ್ಲೂ ನೀವೇ ಮೇಲಿರಿ, ನಾವು ನಿಮ್ಗಿಂತ ಸ್ವಲ್ಪ ಕೆಳಗಡೆನೇ ಇರ್ತೀವಿ. ನಾನು ಓದಿಲ್ಲ ಅಂದ್ರೆ ಏನಾಯ್ತು, ಆದ್ರೆ ನೀವು ಓದಿದ್ದೀರಲ್ಲ, ಅಂದ್ರೆ ಜೀವನ ಚೆನ್ನಾಗಿರ್ಬೇಕಲ್ವಾ? ಜನನಿ ಅವರೇ, ನಿಮ್ಗೊಂದು ಮಾತು ಹೇಳಲಾ? ನಿಮ್ಮನ್ನ ಫೋಟೋದಲ್ಲಿ ನೋಡಿದಾಗಲೇ ತುಂಬ ಇಷ್ಟ ಆಗೋದ್ರಿ. ಈಗ ನೇರವಾಗಿ ನೋಡಿದ್ಮೇಲೆ ಇನ್ನೂ ಇಷ್ಟ ಆಗೋದ್ರಿ. ನೋಡಿ, ಯಾವತ್ತ ಏನೂ ಇಲ್ಲ, ಅರ್ಜೆಂಟು ಇಲ್ಲ. ನಿಧಾನವಾಗಿ ಯೋಚನೆ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ.